ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ. ಕಿವಿ ಶ್ರವಣ ದೋಷ ಬರೋದಿಲ್ಲ. ಮತ್ತು ನರಗಳಿಗೆ ಮೆದುಳಿಗೆ ಹೋಗ್ತದದು. ಮೆದುಳಿಗೆ ಹೋದರೆ ಮೆದುಳು ಮೆಮರಿ ಕಮ್ಮಿ ಆಗೋದಿಲ್ಲ. ಕಣ್ಣುಗಳಿಗೆ ಬರ್ತದೆ ನರಗಳು, ಕಣ್ಣಿನ ದೋಷ ಬರೋದಿಲ್ಲ. ನಮ್ಮ ಹಿರಿಯರು ದಡ್ರಲ್ಲ, ಅವರು ಬುದ್ಧಿವಂತರು. ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು. ನಾವಿವತ್ತೇನಂತೀವಿ, ಟೀಕೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ. ಅಲ್ಲಿ ಬರುವಂಥ ಹೂವಿನ ವಾಸನೆ, ಆ ರಸ ಏನಾಗ್ತದೆ, ಪಶ್ಚಿಮ ಚಕ್ರ ಅಂತ ಆಗ್ತದೆ. ನಾಭಿಗಳಲ್ಲಿ ಬರ್ತದೆ, ಷಟ್ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ. ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ, ಆ ವಾಸನೆ ಪ್ರಭಾವ ಬೀರ್ತದೆ, ಶಾಂತಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನರನಾಡುಗಳು ಶುಭ್ರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ. ಇಲ್ಲಿಂದಲೇ ಮೆದುಳಿಗೆ ಬರೋದು, ಮೆದುಳಿಂದಲೇ ಕೆಲವು ರಕ್ತ ಹೋಗೋದು. ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಇವತ್ತು ಹೂ ಮುಡಿಯೋರೇ ಇಲ್ಲ. ಹೂ ಮುಡಿಯೋದು ಫ್ಯಾಷನ್ ಅಂತ ಕಾಲ ಬಂದಿದೆ. ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ, ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದೇ ಹೊರತು ಕೆಡದಾಗ್ತಕ್ಕಂಥದ್ದಲ್ಲ. ಅವೆಲ್ಲ ದೂರ ಆಗ್ತಾ ಇದೆ. ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಬೇಕು, 5 ಸ್ಟಾರ್ ಹಾಸ್ಪಿಟ್ಲ್ ಬೇಕು. ದುಡಿತೀರಾ ಭಾಳ ದುಡಿತೀರಾ, ಗಳಿಸ್ತೀರಾ, ಕೊನೆಗೆ ಎಲ್ಲಿ ಕೊಡ್ತೀರಾ? ಡಾಕ್ಟ್ರಿಗೆ ಕೊಡ್ತೀರಾ. ದುಡಿದದ್ದು ಯಾತಿಗೆ? ಹಗಲು ರಾತ್ರಿ ದುಡಿದ್ರಿ, ಭಾಳಷ್ಟು ದುಡಿದ್ರಿ, ಸಂಪಾದನೆ ಮಾಡಿರಿ, ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ. ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು, ಯಾಕೆ ಬದುಕಬೇಕು, ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಶ್ವತ್ಥ ಮರ ಅಂತಾರೆ, ಅರಳಿ ಮರ ಸೊತ್ತು ಅಂತಾರೆ. ದೇವರು ಅಂತೀವಿ ನಾವು. ಯಾಕೆ ನೀವು ನಂಬಲಿ ಅಂತ. ದೇವರು ಇದಪ್ಪ, ನಾನು ಸುತ್ತೋರಿ ಮಕ್ಕಳಿಂದರಿ ಮಕ್ಕಳಾಗ್ತವೆ, ತಲೆ ಕೆಟ್ಟರಿಗೆ ಒಳ್ಳೆಯದಾಗ್ತದೆ, ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ, ಅದು ಒಂದು ಚಿಂತನೆ. ಆದರೆ ಅಶ್ವತ್ಥ ಮರ ಯಾಕೆ? ಅದು ದಿನದ 24 ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ. ಪಂಚತಾರಾ ವೃಕ್ಷಗಳು ಅಂತ. ಈ ಪಂಚತಾರ ವೃಕ್ಷಗಳು ದಿನದ 24 ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ. ಯಾವುವು? ಅಶ್ವತ್ಥ, ಆಲ, ಬೇವು, ಬಿಲ್ವಪತ್ರೆ, ಅಶೋಕ ಟ್ರೀ ಅಂತಿರ್ತಾನವಲ್ಲ, ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ. ರಾಜರು ಹಾಕ್ತಾ ಇದ್ರು, ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ಅಂತ. ನಾವು ಚರಿತ್ರೆ ಓದಿದರೆ ಅಶೋಕ ಚಕ್ರವರ್ತಿ ಸಾಲ ಮರವನ್ನು ನಡೆಸಿದ. ಯಾತಕ್ಕೆ ನಡೆಸಿದ? ಅವ ಬಸ್ಸಲ್ಲಿಲ್ಲ, ಕಾರಲ್ಲಿಲ್ಲ, ಗಾಡಿ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರೋದು ನೆಳ್ಳಾಗಲಿ ಅಂತ. ನೆಳ್ಳಾಗೋದು ಒಂದು, ಅಲ್ಲಿ ಬರುವಂಥ ಗಾಳಿ ಆಲ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ. ಅದು ಒಳ ಗುಟ್ಟದು. ಈ ಅಶ್ವತ್ಥ 24 ಗಂಟೆ ಕೊಡ್ತಕ್ಕಂಥದ್ದು. ಬಿಲ್ವಪತ್ರೆ ಅದು ಹಾಗೇನೆ. ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ 365 ಕಾಯಿಲೆ ಅಂತಾರೆ. ಆ ಬಿಲ್ಪತ್ರೆ ಮರತಕ್ಕೆ ಹೋಗಿ ಯಾರ್ಯಾರು ಕುತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ, ಮೈಗಿಟ್ಕೊಂಡ್ರೆ 365 ಕಾಯಿಲೆ ಹೋಗ್ತಾವಂತೆ. ಯಾರೋ ತಂದು ಕೊಟ್ಟರು ಬಿಲ್ಪತ್ರೆನ ಇಟ್ಕೊಂಡು ಮಾಡಿದರೆ 35 ಕಾಯಿಲೆ ಹುಷಾರಾಗ್ತದೆ. ಈ ರುದ್ರಾಕ್ಷಿ ಅಂದ್ರೆ ಏನು? ಅದು ಗಿಡದಲ್ಲಿ ಬರೋದೆ. ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ, ತೊದಲು ಬರೋದಿಲ್ಲ, BP ಬರೋದಿಲ್ಲ, ಚರ್ಮರೋಗ ಬರಲ್ಲ, ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ. ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ, ಗಿಡಮೂಲಿಕೆ ಕೊಟ್ಟಂಥ ಕೊಡುಗೆ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ. ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ ಇಂಜೆಕ್ಷನ್, 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿನ ಮರ ಬೆಳೆಸ್ತೀರಾ, ಮಾವಿನ ಮರ ಬೆಳೆಸ್ತೀರಾ, ಸಂಪಿಗೆ ಮರ ಬೆಳೆಸ್ತೀರಾ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ. ಒಬ್ಬ ರಾಜ ಇದ್ದಾನೆ,
ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ, ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ, ಇಂಜೆಕ್ಷನ್ 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿನ ಮರ ಬೆಳೆಸ್ತೀರಾ, ಮಾವಿನ ಮರ ಬೆಳೆಸ್ತೀರಾ, ಸಂಪಿಗೆ ಮರ ಬೆಳೆಸ್ತೀರಾ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಹಣ್ಣು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಬಗ್ಗೆ ಬರುವಂಥದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ, ವಾಯು ಮಾಧ್ಯಮ ಅಲ್ಲ ಇದಕ್ಕೆ. ಕೊರೋನಾ ತೂಕವಾಗಿರುತ್ತಿದ್ದು, ತೂಕವಾಗಿರೋದ್ರಿಂದ ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ, ವೈರಸ್ ಅಂತ. ಈಗ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ ಏನೋ ವಾಯು ಗಾಳಿಯಿಂದ ಬರುವಂಥದ್ದು. ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ. ಅದ್ರ ಬಗ್ಗೆ ಇನ್ನೂ ಒಂದು 2-3 ತಿಂಗಳು ಕಳೀಬೇಕು ಅದರಲ್ಲಿ. ಅದು ಒಟ್ಟು ಮನುಷ್ಯ ಎಚ್ಚರವಾಗಿದ್ದು ಆರೋಗ್ಯ ಕಾಪಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ. ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಅದು ಭಾಳ ಮುಖ್ಯವಾದ್ದು. ನಾವೇನು ಹೇಳೋಕ್ಕೋ ಅದ್ರ ಬಗ್ಗೆ. ಅದು ಹಾಗೇನಿಲ್ಲ. ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ, ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ. ಅಮೇರಿಕಾದಲ್ಲಾಯಿತು, ಮತ್ತು ಎಲ್ಲ ಕಡೆ ಅಟ್ಲಾಗ್ತಾ ಇದೆಯಲ್ಲ, ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ, ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ. ಅದು ಗ್ರಹಣಗಳು ಫಲದಿಂದ. ಅದಿನ್ನೂ ಡಿಸೆಂಬರ್, ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ. ಒಬ್ಬರ ವಿಷಯ ನಾನು ಹೇಳಲ್ಲ, ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕವುಳ್ಳದ್ದು ಯಾವುದು ಅಂದರೆ ಮನುಷ್ಯನಿಗೆ ಬುದ್ಧಿಶಿದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ ಅಂತ ಹೇಳ್ತಾರೆ. ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ, ಅವಿವೇಕಕ್ಕೊಳಪಟ್ಟರೆ, ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚರಿಲಿಕ್ಕಾಗಿ ಜಗತ್ತಿನಲ್ಲಿ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ, ಕಾಯಿಲೆಗಳು ಬರ್ತಾ ಇದ್ದಾವೆ. ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ, ಜ್ಞಾನ, ವಿವೇಕ ಮೂಡಿಸ್ತಕ್ಕಂಥದ್ದು. ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ. ಈ ಕೊರೋನಾ ಎನ್ನತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ, ಇದು ಹಳೆಯ ಕಾಯಿಲೆ. ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಬೇನೆ, ಗಂಟಲು ರೋಗ ಅಂತ ಕರಿತಾಯಿದ್ರು. ಅದು ಬಂದದ್ದು 2 ದಿನಕ್ಕೆ